ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರೂ ಕೂಡ ಹೇಳ್ತಾ ನಿಮಗೆ ಶುಭ ಕೋರ್ತಾ ಇದ್ದೇವೆ. ನಿಮಗೆ ಶುಭವಾಗಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಎಲ್ಲ ಬಂಧು ಮಿತ್ರಗಳಿಗೆ ಹಾಗೆ ವೇದಿಕೆಯ ಮೇಲೆ ಹಸಿರಾಗಿರುವಂತಹ ಶಾಸಕರು ರೂಪಕಲಾ ಶಶಿಧರ್ ಅವರು ಹಾಗೆ ದತ್ತಸಾಯಿ ವಿದ್ಯಾಸಂಸ್ಥೆಯ ಮಾಲೀಕರಾಗಿರುವಂತಹ ಲಕ್ಷ್ಮೀನಾರಾಯಣ ಸರ್ ಅವರು ಎಲ್ಲರಿಗೂ ಸಹ ನನ್ನ ಕಡೆಯಿಂದ ವಂದನೆಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಒಂದು ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಆ ಸ್ಟೆಪ್ಪಲ್ಲಿ ನಾವು ಎಷ್ಟು ತೆಗಿತೀವಿ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ಅದಕ್ಕೆ ಬೇಕಾಗಿರುವಂತಹದ್ದು ಎಲ್ಲರ ಪ್ರೋತ್ಸಾಹ. ಇದಕ್ಕೆ ರೂಪಕಲಾ ಮ್ಯಾಮ್ ಅವರು ನಮಗೇನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಟ್ಟಿದ್ದಾರೆ. ಇದರಿಂದ ನಮಗೆ ಮಾತ್ರ ಅಲ್ಲ, ನಾವು ಆದಮೇಲೆ ಬರುವಂತಹ ಬ್ಯಾಚ್ವರೆಗೂ ತುಂಬಾ ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಂತಾಗುತ್ತೆ. SSLC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಸನರಾಗಿರ್ತಕ್ಕಂಥ ಈ ಭಾಗದ ಗೌರವಾನ್ವಿತರು ಆಗಿರ್ತಕ್ಕಂಥ ಅಧ್ಯಕ್ಷರು ಕರಕುಶಲ ಅಭಿವೃದ್ಧಿ ನಿಗಮ ಮಾನ್ಯ ಶಾಸಕರು ಆದಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತರೇ, ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಪೋಷಕರೇ, ಮಕ್ಕಳೇ, ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಇತರ ಶಿಕ್ಷಕರೇ, ಸಾರ್ವಜನಿಕರೇ, ಬಹುಶಃ ಇವತ್ತಿನ ದಿನ ಇದೊಂದು ಸುದಿನ ಅಂತೇಳಿ ಹೇಳ್ಬೋದು. ಯಾಕಂದರೆ KGF ಕ್ಷೇತ್ರದಲ್ಲಿ ಈ ಥರದ್ದೊಂದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಇದೊಂದು ಇತಿಹಾಸ. ಯಾಕಂತಂದರೆ ಇಷ್ಟೊಂದು ಜನ ನಮ್ಮ ತಾಲೂಕಿನಲ್ಲಿ 90 ಅಂಕಗಳಿಗಿಂತ ಹೆಚ್ಚು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಈ ವರ್ಷ ನಮ್ಮ ತಾಲೂಕಿನಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥದ್ದು, ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಆಗಿರ್ತಕ್ಕಂಥದ್ದು ನಮ್ಮ ಇಲಾಖೆಗೆ ಖುಷಿ ಪಡ್ತಕ್ಕಂಥ ವಿಷಯ. ಅದೇ ರೀತಿ ಇವತ್ತಿನ ದಿನ ಈ ಒಂದು ಪ್ರತಿಭಾ ಪುರಸ್ಕಾರ KGF ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತ ಸನ್ಮಾನ್ಯ ಶ್ರೀಮತಿ ರೂಪಕಲಾ ಶಶಿಧರ್ ಮೇಡಮ್ ರವರೇ ಮತ್ತು KGF ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ್ ಅವರೇ, PO ಸಾಹೇಬ್ರವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ನಗರಸಭಾ ಸದಸ್ಯರೇ ಮತ್ತು ಎಲ್ಲ ನನ್ನ ಹಿರಿಯ ಮುಖಂಡರುಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಎಲ್ಲ ನಮ್ಮ ಪೋಷಕರೇ ಮತ್ತು ಮಕ್ಕಳೇ, ಏನು ಈ ಒಂದು ಕಾರ್ಯಕ್ರಮವನ್ನು MLA ಅವರು PUC ಮಾಡಿದ್ರು ಭಾರಿ ಸಂತೋಷ ಆಯಿತು. ಅವತ್ತು ನಾವು PUC ಕಾರ್ಯಕ್ರಮ ಆದ ತಕ್ಷಣವೇ ಅಲ್ಲಿ ಸೇರಿದಾಗ ನಮ್ಮ ಪತ್ರಕರ್ತರ ಮಿತ್ರರು ಮತ್ತು ಎಲ್ಲರೂ ಕೂಡ ಗೋವಿಂದಗೌಡರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿದಾಗ ಅವರು SSLC ಕೂಡ ಮಾಡಿಬಿಡೋಣ ಜಾಸ್ತಿ ಜನ ಆತಾರಪ್ಪ ಆದರೆ ಆಗಲಿ ಬಿಡೋಣ ಹಾಗೆ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಮಾಡಬೇಕಾದಂಥ ಸಂದರ್ಭ ಬಂದಾಗ ಎಲ್ಲರೂ ಕೂಡ ಅದಕ್ಕೊಂದು ಉತ್ತೇಜನ ಕೊಡಬೇಕು. ತಿರುಗಿ ಯಾರೂ ಮಕ್ಕಳನ್ನ ಇಷ್ಟೊಂದು ಪ್ರೋತ್ಸಾಹ ಮಾಡೋದಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾನು ನಮ್ಮ ಶಾಸಕರಿಗೆ ಆಭಾರಿ ಆಗಿರ್ತೇನೆ. ಎಲ್ಲರೂ ಕೂಡ ತಂದೆ ತಾಯಂದಿರು ಕೂಡ ಅವ್ರು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮೆಚ್ಚಬೇಕಾಗುತ್ತೆ. ಅದನ್ನು ನಾವು ಕಾರಣ ಏನು ಅಂದರೆ, ಯಾರೇ ಒಬ್ಬರು ಮಾರ್ಕ್ಸ್ ಹೆಚ್ಚಿಗೆ ತಗೋಬೇಕಾದ್ರೆ ಅವ್ರಿಗೆ ಒಂದು ಉತ್ತೇಜನ ಕೊಡಬೇಕು. ಆ ಉತ್ತೇಜನ ಹೇಗೆ, ಯಾರಾದರೂ ಒಬ್ಬರು 4 ಜನರ ಮುಂದೆ ಅಥವಾ ಒಂದು ವೇದಿಕೆಯಲ್ಲೋ ಎಲ್ಲೋ ಒಂದು ಜಾಗದಲ್ಲಿ ಸನ್ಮಾನ ಮಾಡಿದಾಗ ಆ ಮಕ್ಕಳು ಕೂಡ ಒಂದು ಇದು ಬರ್ತದೆ, ಹೌದು ನಾನು ಈ ಥರ ತಗೊಂಡಿದ್ದೀನಿ, ಇನ್ನೂ ಹೆಚ್ಚು ತಗೋಬೇಕು ಅಂತ ಹೇಳ್ಬಿಟ್ಟೇಳಿ. ಹಾಗೆ ನಾನು ಹೆಚ್ಚಿಗೆ ಮಾತನಾಡ್ತಕ್ಕಂಥದ್ದಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ ಈ ದಿನ ಮೇ 10 ವಿಶ್ವ ತಾಯಂದಿರ ದಿನ, ಮದರ್ಸ್ ಡೇ. ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ ತಾಯಂದಿರಿಗೆ ಅಂತ ಒಂದು ದಿನ, ಯಾವ ದೇಶ ಆ ತಾಯಿಯ ಸೇವೆಗೆ ಒಂದು ದಿನ ಅವ್ರನ್ನ ನಮಿಸುವಂಥ ದಿನ ಇಡಬೇಕು ಅಂತಂದ್ಬಿಟ್ಟು ವಿಶ್ವದಲ್ಲಿ ಮೊದಲನೇ ದೇಶ US ಕಂಟ್ರಿ, ಅಲ್ಲಿನ ಪ್ರೆಸಿಡೆಂಟ್ ಒಂದು ತಾಯಂದಿರ ದಿನ ಆಚರಿಸಬೇಕು ಅನ್ನುವಂಥದ್ದನ್ನು ಮಾಡ್ತಾರೆ. ಇದು 1908ರಲ್ಲಿ
ಅಂದ್ರೆ ಸೇವೆಗೆ ಯಾವುದೇ ಒಂದು ಸಮಾನತೆ, ಆ ತಾಯಿಯ ಸೇವೆ ಏನಿರುತ್ತೆ, ಮಕ್ಕಳಿಗಿರ್ಬೋದು, ಸೊಸೈಟಿಗಿರ್ಬೋದು, ದೇಶಕ್ಕಿರ್ಬೋದು, ಆ ಇಡೀ ಕುಟುಂಬಕ್ಕೆ ಒಂದು ತಾಯಿಯ ಸೇವೆ ಏನಿರುತ್ತೆ ಅಂತಂದ್ರೆ ಅದಕ್ಕೆ ಪರಿಪೂರ್ಣವಾಗಿರುವಂತ ಇನ್ನೊಬ್ಬರನ್ನ, ತಾಯಿಯ ದೇವತೆಯನ್ನ ಇನ್ನೊಬ್ಬರಿಗೆ ಹೋಲಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ತಾಯಿಯ ದಿನ, ಟೀಚರ್ಸ್ ಡೇ ಇದೆ, ಚಿಲ್ಡ್ರನ್ಸ್ ಡೇ ಇದೆ, ಎಲ್ಲ ತರ ದಿನ ಇದೆ. ಆದ್ರೆ ತಾಯಂದಿರ ದಿನ ಯಾವತ್ತಿಂದ ಬಂತು, ಯಾವತ್ತಿಂದ ಆಚರಣೆ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಅದು ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ತಾಯಂದಿರಿಗೂ ಕೂಡ ಇಂಥದ್ದು ಒಂದು ದಿನ ಸೆಲೆಬ್ರೇಷನ್ಸ್ ಅಂತ ತಾಯಿ ಕೇಳಲ್ಲ. ತಾಯಿ ತನ್ನ ಮಕ್ಕಳ ಗೌರವ ಕೊಟ್ರೆ ಸಾಕು ಅಂತ ಆಸೆ ಪಡ್ತಾಳೆ. ತಾಯಿ ತನ್ನ ಮಕ್ಕಳನ್ನೇ ಆಸ್ತಿಯಾಗಿ ನೋಡ್ತಾ ಇರ್ತಾಳೆ. ಬೇರೆ ಯಾವುದೇ ಆಸ್ತಿ ಬಗ್ಗೆ ತಾಯಿಗೆ ವ್ಯಾಮೋಹ ಇರಲ್ಲ. ಅದರಿಂದ ಇವತ್ತು ನಾನು ತುಂಬು ಹೃದಯದಿಂದ ಎಲ್ಲ ತಾಯಂದಿರಿಗೂ ಹೃದಯ ತುಂಬಿ ನಾನು ನಮಿಸ್ತಾ ಇದ್ದೀನಿ. ತನ್ನ ಮಕ್ಕಳಿಗೆ ಉತ್ತಮವಾದ ಭವಿಷ್ಯವನ್ನ ಕೊಡ್ಲಿಕ್ಕೆ ತಾಯಿಯೇ ಮೊದಲ ಗುರು ಆಗಿರ್ತಾಳೆ. ತಾಯಿಯೇ ತನ್ನ ಮನೆಯಲ್ಲಿ ಸಂಸ್ಕಾರವನ್ನ ಕೊಡ್ತಾಳೆ. ಅದಕ್ಕೆ ಆ ತಾಯಂದಿರು ಇವತ್ತು ಬಂದಿದ್ದಾರೆ ತನ್ನ ಮಕ್ಕಳನ್ನ ಕರ್ಕೊಂಡು. ಮುಂದೆ ಭವಿಷ್ಯದಲ್ಲಿ ಆ ತಾಯಿ ತನ್ನ ಸಂಸ್ಕಾರವನ್ನ ಕೊಟ್ಟು, ಆ ಮಕ್ಕಳನ್ನ ಉತ್ತೇಜನವನ್ನ ಕೊಟ್ಟು, ತನ್ನ ಪರಿಶ್ರಮದಿಂದ ಮುಂದೆ ಆ ಮಗುವನ್ನ ಏನಾದ್ರೂ ಸಾಧಿಸ್ಲಿಕ್ಕೆ ಪ್ರೋತ್ಸಾಹ ಕೊಡ್ಬೋದು. ಆ ತಾಯಿಗೆ ನಮಿಸುವಂತ ದಿನ ಇವತ್ತು. ವಿಶ್ವ ತಾಯಂದಿರ ದಿನ, ವರ್ಲ್ಡ್ಸ್ ಮದರ್ ಡೇ. ಏನಿವತ್ತು ವಿಶೇಷ ಅಂದ್ರೆ ಮರ್ತೋಗಿದೆ. ಆ ತರ ಒಂದು ಗುಡಿಯಲ್ಲಿ ಕಲ್ಲೇ ಹೋಗೋದು, ಆದ್ರೆ ಕಲ್ಲಿಗೆ ಒಂದು ಪ್ರತಿರೂಪ ಕೆತ್ತನೆ ಯಾರು ಕೊಡ್ತಾರೆ? ಒಬ್ಬ ಆರ್ಟಿಸನ್, ಒಬ್ಬ ಕಲ್ಲನ್ನ ದೇವರ ರೂಪವಾಗಿ ಕೆತ್ತಿಸ್ತಾರೆ. ಅದನ್ನ ನೋಡ್ತಾ ನೋಡ್ತಾ ನಮ್ಗೆ ಭಕ್ತಿ ಬರುತ್ತೆ. ಆ ಭಕ್ತಿ ಬಂದು ಅಲ್ಲಿ ಶ್ರದ್ಧೆ ಬರುತ್ತೆ. ಶ್ರದ್ಧೆಯಿಂದ ನಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ಸದಾ ಕಾಲ ದೇವಸ್ಥಾನಕ್ಕೆ ಹೋಗುವಂತ ಭಾವನೆಗಳನ್ನ ಬೆಳೆಸ್ಕೊತೀವಿ, ಹೌದಾ ಇಲ್ವಾ? ಆ ಒಂದು ಜಾಗದಲ್ಲಿ ಆ ಕೆತ್ತನೆಯ ದೇವರು ಯಾರಾದ್ರೂ ಇದ್ರೆ ತಂದೆ, ತಾಯಿ, ಗುರು. ನಾವು ಹುಟ್ಟಿದ ಮೇಲೆ ನಮಗೆ ಮಾತಾಡ್ಲಿಕ್ಕೂ ಬರಲ್ಲ. ನಮ್ಮ ಜೀವನ ಹೇಗೆ ನಾವು ರೂಢಿಸ್ಕೋಬೇಕು ಅಂತ ಗೊತ್ತಾಗಲ್ಲ. ಆ ದೇವರು ನಮ್ಮ ಕಣ್ಮುಂದೆ ಕಾಣುವಂತ ದೇವ್ರು ಯಾರಾದ್ರೂ ಇದ್ರೆ ಆ ಶಿಲ್ಪಿಯನ್ನ ಮಾಡುವಂಥವ್ರು, ಮಕ್ಕಳನ್ನ ಶಿಲ್ಪಿಯಾಗಿ ಮಾಡುವಂಥವ್ರು ಯಾರಾದ್ರೂ ಇದ್ರೆ ತಂದೆ, ತಾಯಿ, ಗುರುವಿಗೆ ಮಾತ್ರ ಅಷ್ಟು ಶಕ್ತಿ ಇರುತ್ತೆ. ಶಾಲೆಗಳನ್ನ ಶಾರದೆಯ ದೇಗುಲ ಅಂತ ಆರಾಧಿಸ್ತಾರೆ. ಏನಂತಾರೆ? ಶಾಲೆಗಳು ಶಾರದೆಯ ದೇಗುಲ, ಶಾರದೆಯನ್ನ ನೋಡುವಂತ ದೇಗುಲ. ಸರಸ್ವತಿ ಇರುವಂತ ಜಾಗಕ್ಕೆ ಎಲ್ಲಾ ದೇವತೆಗಳು ಹುಡುಕೊಂಡು ಬರ್ತಾರಂತೆ. ಸರಸ್ವತಿ ಇರುವಂತ ಜಾಗದಲ್ಲಿ ಅಷ್ಟು ಪವಿತ್ರತೆ ಇರುತ್ತಂತೆ. ಅದಕ್ಕೆ ವಾಸ್ತು ದೋಷ ಇರಲ್ಲ ಅಂತೆ. ಸರಸ್ವತಿಗೆ ಅಷ್ಟು ಶಕ್ತಿ ಇರುತ್ತಂತೆ. ಸರಸ್ವತಿಗೆ ಜ್ಞಾನದ ಶಕ್ತಿ ಜಾಸ್ತಿ ಇರುತ್ತಂತೆ. ಆ ಜಾಗದಲ್ಲಿ ಪವಿತ್ರತೆನೂ ಇರುತ್ತಂತೆ. ಅಲ್ಲಿ ಏನಂತಾರೆ, ವಾಸ್ತು ದೋಷ, ಇನ್ನೊಂದು ಮತ್ತೊಂದು ಅದೇನೂ ಇರಲ್ಲ. ಎಲ್ಲಿ ಶಾಲೆ ಇದೆ ಅದೇ ದೇಗುಲ, ಜ್ಞಾನದ ದೇಗುಲ, ಶಾರದೆಯ ದೇಗುಲ ಅಂತ ನಾವು ಭಾವಿಸ್ಬೇಕು. ಇವತ್ತು ನಿಮ್ಮ ಪ್ರತಿಭೆ ಯಾವ ರೀತಿ ಮೌಲ್ಯಾಧಾರಿತ ಪ್ರತಿಭೆ ಆಗ್ಬೇಕು. ನಮಗೆ ಏನು ಸಂಸ್ಕಾರ ಬರ್ಬೇಕಂದ್ರೆ ಮೊದಲನೇದಾಗಿ ತಂದೆ ತಾಯಿಯನ್ನ ಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ತಮ್ಮ ಕಷ್ಟಗಳನ್ನ ನುಂಗಿ ನೀರು ಕುಡಿದು ನಿಮಗೆ ಒಳ್ಳೆ ಭವಿಷ್ಯನ ಕೊಡ್ತಾರೆ. ನೀವು ಅದನ್ನ ಆಲೋಚನೆ ಮಾಡ್ಬೇಕು. ತಂದೆ ತಾಯಿ ಯಾರು ಕೂಡ ತನ್ನ ಮಕ್ಕಳಿಗೆ ಏನ್ ಕಷ್ಟ ಇದೆ, ನನ್ನ ಆರೋಗ್ಯದಲ್ಲಿ ಏನ್ ಕಷ್ಟ ಇದೆ ಏನೂ ಹೇಳಲ್ಲ. ನಮ್ಮ ಮಕ್ಕಳು ಓದ್ಲಿ, ಅವರ ಓದಿಗೆ ಏನೂ ಅಡೆತಡೆ ಆಗ್ಬಾರ್ದು, ಅವ್ರು ಚೆನ್ನಾಗಿ ಓದ್ಕೊಳ್ಳಿ, ಅವ್ರು ಟ್ಯೂಷನ್. Education is a weapon. Use the weapon to change the world, change the social standards. ಮತ್ತೆ ವಿದ್ಯಾಭ್ಯಾಸದಲ್ಲಿ ನಾವು ಮಾಡುವಾಗ ಯಾವತ್ತೂ ಕೂಡ ನಾವು ಎಲ್ಲಿಂದ ಬಂದಿದ್ದೀವಿ, ಮೇಲು ಕೀಳು ಅನ್ನೋ ಭಾವನೆನ ಬಿಟ್ಟು ಎಲ್ಲರೂ ಸ್ನೇಹಿತರಾಗಿ ಒಟ್ಟಿಗೆ ಜೊತೆಯಲ್ಲಿ ಓದ್ಕೊಂಡು ನಮಗೆ ಗೊತ್ತಿಲ್ಲದೆ ಇರೋದು ಸ್ನೇಹಿತರ ಹತ್ರ ಅರ್ಥ ಮಾಡ್ಕೊಂಡು ಬೆಳೀತಾ ಇರ್ತೀವಿ. ಅದೇ ವಾತಾವರಣ ಮುಂದೆ ಭವಿಷ್ಯಕ್ಕೂ ಕೊಡುವಂತ ವಿದ್ಯಾರ್ಥಿಗಳಾಗಬೇಕು. ಮೇಲು ಕೀಳು, ಅಸೂಯೆ, ಆಮೇಲೆ ಕೋಪ, ದ್ವೇಷ ಇವನ್ನೆಲ್ಲ ಮೆಟ್ಟಿ ನಿಲ್ಲೋ ಅಂಥದ್ದೇ ವಿದ್ಯಾಭ್ಯಾಸಕ್ಕೆ ಆ ಶಕ್ತಿ ಇದೆ. ಆ ಜ್ಞಾನಕ್ಕೆ ಮಾತ್ರ ಆ ಶಕ್ತಿ ಇದೆ. ನೀವು ಸಮಾಜವನ್ನ ಕಟ್ಟೋದಕ್ಕೆ ಮಾತ್ರ ಸಾಧ್ಯ, ವಿದ್ಯಾರ್ಥಿಗಳು ಮಾತ್ರ ಅಂತ ಹೇಳ್ತಾ ಈ ದಿನ ನಿಮ್ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಅಂಬೇಡ್ಕರ್ ಅವರು, ಗಾಂಧೀಜಿ ಅವರು, ಅಬ್ದುಲ್ ಕಲಾಂ ಅವರು, ಬಸವಣ್ಣನವರು ಎಲ್ಲರೂ ಕಂಡಂತ ಕನಸು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಮಕ್ಕಳೇ. ಒಳ್ಳೆ ಭವಿಷ್ಯದಲ್ಲಿ ನೀವೇನೋ ಒಂದು ಸಾಧನೆ ಮಾಡ್ತೀರಾ, ಕೀರ್ತಿ ಶೇಷರಾಗ್ತೀರಾ, ತಂದೆ ತಾಯಿಗಳಿಗೆ ಗೌರವನ್ನ ತರ್ತೀರಾ. KGF ಸ್ವರ್ಣ ಭೂಮಿ ಅಂತ ಕರೀತಾರೆ. KGF ನ ಬಂಗಾರದ ಭೂಮಿ, ಸ್ವರ್ಣ ಭೂಮಿ ಅಂತ. ಎಲ್ಲಿಂದ ಬಂದಿದ್ದಾರೆ ಈ ಮಕ್ಕಳು ಅಂದ್ರೆ ಬಂಗಾರದ ಭೂಮಿಯಲ್ಲಿ ಹುಟ್ಟಿರುವಂತ ಮಕ್ಕಳು ಅಂತ ಪ್ರಸಿದ್ಧಿಯನ್ನ ಹೊಂದ್ತೀರಾ ಅಂತ ಹೇಳ್ತಾ ಭವಿಷ್ಯ ನಿಮ್ಗೆ ಉಜ್ವಲವಾಗಿರ್ಲಿ, ಒಳ್ಳೇದಾಗ್ಲಿ. ತಂದೆ ತಾಯಿ ದಿನ, ತಂದೆ ತಾಯಿ ಜೊತೆ
ನೀವು ಈ ಸನ್ಮಾನವನ್ನ ಸ್ವೀಕರಿಸೋದು ಆ ತಂದೆ ತಾಯಿ ನೋಡಬೇಕು ಅನ್ನುವಂಥ ಒಂದು ಖುಷಿ ದಿನ ಇದಾಗಬೇಕು ಅಂತ ನನ್ನ ಆಸೆನೇ ಅಲ್ಲ, ನನ್ನ ಮಾರ್ಗದರ್ಶಕರ ಆಸೆನೂ ಆಗಿತ್ತು ಅಂತ ಹೇಳ್ತಾ ಇದಕ್ಕೆಲ್ಲ ಸಾಕ್ಷಿ ಆಗಿರುವಂತ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ನೆರವೇರಿಸಿರುವಂತ ವೇದಿಕೆ ಮೇಲೆ ಇರುವಂತವರು, ವೇದಿಕೆ ಮುಂಭಾಗದಲ್ಲಿರುವಂತವರು ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಮಕ್ಕಳಿಗೆ ಭವಿಷ್ಯತ್ತು ತುಂಬಾ ಉಜ್ವಲವಾಗಿರ್ಲಿ. ಅವ್ರು ಏನು ಕನಸನ್ನ ಕಂಡಿರ್ತಾರೆ, ತಂದೆ ತಾಯಿ ಆ ಮಕ್ಕಳು ಇಂಥದ್ದೇ ಆಗ್ಬೇಕು ಅಂತ ಮನಸ್ಸಿಂದ ಆಶೀರ್ವಾದ ಮಾಡ್ತಾರೆ.